ಗ್ಯಾರಂಟಿ ನ್ಯೂಸ್ ಇಂದ ನಮ್ರತಾ ಅವ್ರ ವೇದಿಕೆಗೆ ಆಗಮಿಸಬೇಕು. ಗ್ಯಾರಂಟಿ ನ್ಯೂಸ್ ನಮ್ರತಾ, would you like to say few lines, please? ಮಾತಾಡಿ. ನಾನು ಫಸ್ಟು ಇಬ್ಬರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ TNIT ಮೀಡಿಯಾಗೆ ಫಸ್ಟು ನಾನು ಏನು ಥ್ಯಾಂಕ್ಸ್ ಹೇಳ್ತೀನಿ. ಆ್ಯಂಡ್ ಮೀರಾ ಮ್ಯಾಮ್ಗೆ, ಯಾಕಂದರೆ ನನಗೆ ಫಸ್ಟು ನಿಮಗೆ ಅವಾರ್ಡ್ಗೆ ನಾಮಿನೇಟ್ ಆಗಿದೆ ಅಂತ ಕಾಲ್ ಬಂದಾಗ ನಾನು ಯಾವುದೋ ಸ್ಕ್ಯಾಮ್ ಇರಬೇಕು ಅಂದ್ಕೊಂಡಿದ್ದೆ. ಸೀರಿಯಸ್ಲಿ ನಂಗೆ ಅವಾರ್ಡ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ TNIT ಮೀಡಿಯಾಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಗ್ಯಾರಂಟಿ ನ್ಯೂಸ್ ನಾನು ತುಂಬ ಪ್ರೌಡಾಗಿ ಹೇಳ್ತೀನಿ, ನಮ್ಮ ಗ್ಯಾರಂಟಿ ನ್ಯೂಸ್ನಿಂದನೇ ನಾನು ಈ ವೇದಿಕೆಗೆ ಬಂದಿರೋದು. ಪ್ಲಸ್ ನನ್ನ ಮೀಡಿಯಾ ಜರ್ನಿಯಲ್ಲಿ ಇದು ನನ್ನ ಫಸ್ಟ್ ಅವಾರ್ಡ್. ಆ್ಯಂಡ್ ನಾನು ಇಲ್ಲಿ ಒಬ್ಬ ವ್ಯಕ್ತಿಗೆ ತುಂಬ ವಿಶೇಷವಾಗಿ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಗಜೇಂದ್ರ ರಾವ್ ಅಂತ. ನಾನು ಈ ಹೆಸರನ್ನು ತಗೋಬೇಕಾದ್ರೆ ತುಂಬ ಹೆಮ್ಮೆ ಪಡ್ತೀನಿ. ಯಾಕಂತಂದರೆ ಅದು ನನ್ನ ತಂದೆ. ಸೊ ನಾನು ಈ ವೇದಿಕೆಗೆ ಇರೋದಕ್ಕೆ ನಮ್ಮ ಅಪ್ಪನೇ ಕಾರಣ. ಸೊ ಎಂಥ ಒಂದು ಸಿಚುವೇಶನ್ ಬಂದಾಗಲೂ ಕೂಡ ನಮ್ಮ ತಂದೆ, ಮಗಳೇ ನಾನಿದ್ದೀನಿ, ನೀನು ಏನು ಹೆದರ್ಕೊಂಬೇಡ, ನಾನಿದ್ದೀನಿ, ನೀನು ಮಾಡು ಆಯಿತಾ, ನೀನೇನು ತಲೆ ಕೆಡಿಸ್ಕೊಂಬೇಡ, ನಾನು ಉಸಿರಿರೋವರೆಗೂ ಕೂಡ ನಿನ್ನನ್ನು ನಾನು ಜೋಪಾನವಾಗಿ ಕಾಪಾಡ್ತೀನಿ, ನಿನ್ನ ಜೊತೆ ನಾನು ಇರ್ತೀನಿ ಅಂತಲೇ ನಮ್ಮಪ್ಪ ಹೇಳಿದ್ದು. ಸೊ ಅವರಿಂದ ನಾನು ಈ ವೇದಿಕೆ ಇದ್ದೀನಿ. ಪ್ಲಸ್ ನಾನು ಈ ಫೀಲ್ಡಿಗೆ ಬಂದಾಗ ನಿನ್ನ ವಾಯ್ಸ್ ಎಷ್ಟು ಕೆಟ್ಟಾಗಿದೆ, ಏನಿದು ಕುಯ್ ಕುಯ್ ಅಂತ ಮಾತಾಡ್ತೀಯ, ಇಷ್ಟು ಕೆಟ್ಟಾಗಿದೆ ಅಂತ ಎಷ್ಟೋ ಜನ ನನ್ನನ್ನು ಆಡ್ಕೊಂಡಿದ್ದಾರೆ. ಬಟ್ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ಒಂದು ಕ್ಯಾಟಗರಿ ನನಗೆ ಅವಾರ್ಡ್ ಸಿಗುತ್ತೆ ಅಂತ. ಸೊ ಎಲ್ರಿಗೂ ಕೂಡ ಗ್ಯಾರಂಟಿ ನ್ಯೂಸ್ ಚಾನಲ್ನ ಎಡಿಟರ್ ಸತೀಶ್ ಸರ್ ಇರ್ಬೋದು, ನಮ್ಮ ಔಟ್ಪುಟ್ ಹೆಡ್ ಮೈಕಲ್ ಸರ್, ರುದ್ರೇಶ್ ಸರ್, ದೇಸಾಯಿ ಸರ್, ಅರವಿಂದ್ ಸಾಗರ್ ಸರ್, ರಾಧಾ ಮ್ಯಾಮ್ ಮತ್ತು ಶಿವಸ್ವಾಮಿ ಸರ್, ಎಲ್ಲರಿಗೂ ಕೂಡ ನಾನು ಈ ಒಂದು ವೇದಿಕೆಯಲ್ಲಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ವಿಶೇಷವಾಗಿ. ಮತ್ತು ಕಣ್ಣನ್, ಭಾನುಪ್ರಿಯ, ಮನೋಜ್, ಈ 3 ಜನ ನನ್ನ ಜೀವನದಲ್ಲಿ ತುಂಬ ಒಂದು ಮುಖ್ಯವಾದಂತಹ ರೋಲನ್ನು ನಿಭಾಯಿಸಿದ್ದಾರೆ. ಇವರು ನನ್ನ ಫ್ರೆಂಡ್ಸ್ ಅಷ್ಟೇ ಅಲ್ಲ, ನನ್ನ ಒಂದು ವೆಲ್ ವಿಷರ್ಸ್. ಸೊ ಮತ್ತೊಮ್ಮೆ TNIT ಮೀಡಿಯಾಗೆ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.